ಹಾಲೆಲುಯಾ, ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ದೇವರೇ ಸ್ತೋತ್ರ, ನೀವು ಮಾತನಾಡ್ರಿಯಪ್ಪ, ನಾವೆಲ್ಲ ಕೇಳುತ್ತೇವೆ ದೇವರೇ. ಈ ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೇನೆ, ಜೀವಳ ಪರಲೋಕದ ತಂದೆ. ಒಂದು ವಾಕ್ಯ ಹೋಗೋಣ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ, ಅದರಲ್ಲಿ 24ನೇ ವಚನವಾಗಿದೆ. ಇದು ಯಹೂದ್ಯರು ಯಹೂದ್ಯ ಅಧಿಕಾರಿಗಳು ಪೇತ್ರ ಯೋಹಾನರನ್ನು ಹಿಡಿಸಿ ಯೇಸುವಿನ ಹೆಸರನ್ನು ಎತ್ತಬಾರದಂತ ಆಜ್ಞೆ ಹೊರಡಿಸಿದ್ರು. ಪೇತ್ರನಿಗೆ ಯೋಹಾನನಿಗೆ ಯೇಸುಸ್ವಾಮಿ ಹೆಸರನ್ನ ನೀವು ಎತ್ತಬಾರದು. ಅದರದೇ ಒಂದು ಪ್ರಸಂಗವಾಗಿದೆ. ಇಲ್ಲಿ ಈ 24ನೇ ವಚನದಲ್ಲಿ ಹೇಳ್ತದೆ, ಅವರು ಕೇಳಿ ಏಕ ಮನಸ್ಸುಳ್ಳವರಿಗೆ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಹಾಲೆಲೂಯಾ. ಇವರು ಅಬ್ಜೆಕ್ಷನ್ ಮಾಡಿದ್ರು, ಯೇಸುಸ್ವಾಮಿ ಹೆಸರನ್ನು ನೀವು ಎತ್ತಬೇಡ್ರಿ. ಈ ಲೋಕದಲ್ಲಿ ಇವತ್ತು ಯೇಸುಸ್ವಾಮಿ ಹೆಸರುಗಳನ್ನ ಎತ್ತಿಕೊಂಡು ನಾವು ಎಲ್ಲರ ಪ್ರಾರ್ಥನೆ ವಿಷಯದಲ್ಲಿ ಮಾಡುವಾಗ ಅನೇಕ ಜನರು ಅಡ್ಡಿಗಳನ್ನ ಮಾಡುವಂತವರಾಗಿದ್ದಾರೆ. ಯಾಕಂದ್ರೆ ನೀವು ತೆಗೆದುಕೊಂಡೋಗಿ ಇಲ್ಲಿ ಮತಾಂತರ ಮಾಡ್ತೀರಿ, ಹೀಗೆ ಮಾಡ್ತೀರಿ. ಅವ್ರಿಗೆ ಆ ಜನಗಳಿಗೆ ಸತ್ಯ ಗೊತ್ತಿಲ್ಲ. ನಿಜವಾದ ಲೋಕಕ್ಕೆ ಬರಬೇಕಾದ ಕ್ರಿಸ್ತರು ಇವರೇ, ಯೇಸುಸ್ವಾಮಿ ಇವರೊಬ್ಬರೇ ದೇವರು ಎಂಬುದಾಗಿ ಆ ಜನಾಂಗಗಳಿಗೆ ಗೊತ್ತಿಲ್ಲ. ಹಾಗಾಗಿ ಇವೆಲ್ಲ ಅವರಿಗೆ ತಡೆಗಳನ್ನ ಮಾಡ್ತಾ ಬಂದ್ರು. ಅದಕ್ಕಾಗಿ ಇಲ್ಲಿ ತಿಳಿಯಲ್ಪಟ್ಟಿದೆ, ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಒಡೆಯನೇ, ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ, ನೀನು ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ ಎರಗಿದರು. ಹಾಲೆಲೂಯಾ. ಇವರು ಗೊತ್ತಿಲ್ಲದವರು ಈ ಪ್ರಾರ್ಥನೆಗೆ ಅಬ್ಜೆಕ್ಷನ್ ಮಾಡುವಂತ ರೀತಿಯಲ್ಲಿ ಇವರು ಗಟ್ಟಿಯಾಗಿ ದೇವರ ಹತ್ರ ಮೊರೆ ಇಟ್ಟರು. ದೇವರೇ, ರಕ್ಷಕನೇ, ಒಡೆಯನೇ, ಸ್ವಾಮಿ, ನಾವು ನಿಮ್ಮ ಹೆಸರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೀಗೆ ಹೋಗುವಾಗ ಈ ಜನಗಳು ನಮಗೆ ಯಾಕೆ ಈ ರೀತಿಯಾಗಿ ಎರಗಿದರು, ಅನ್ಯ ಜನಗಳು ಯಾಕೆ ಎರಗಿದರು. ಇವ್ರ ಮೇಲೆ ಎರಗ್ತಾರೆ ಅಂದ್ರೆ ಅಲ್ಲಿ ಅವರ ಮನಸ್ಸಿನೊಳಗೆ ದುರಾತ್ಮನು ಕಾರ್ಯ ಮಾಡ್ತಾನೆ. ಸತ್ಯದೇವರನ್ನ ಆರಾಧನೆ ಮಾಡುವಾಗ ಭಾರಿ ಅಬ್ಜೆಕ್ಷನ್ ಮಾಡ್ತಾನೆ. ನಾವು ಚೆನ್ನಾಗಿ ತಿಳಿದಿರ್ಬೇಕು, ಸಾಧಾರಣವಾಗಿ ಬಿಡುವುದಿಲ್ಲ ಯೇಸುಸ್ವಾಮಿ ಹೆಸರುಕೊಂಡು. ಯಾಕಂದ್ರೆ ಬಿಡುಗಡೆ ಉಂಟಲ್ಲಿ, ಅಲ್ಲಿ ಜಯ ಉಂಟು, ಅಲ್ಲಿ ಪರಲೋಕ ಉಂಟು. ಆತನಿಗೆ ಗೊತ್ತು ಇವ್ರಿಗೆ ಬಿಟ್ಟುಬಿಟ್ರೆ ಇವರು ದೇವರಾಜ ಹೋಗ್ಬಿಡ್ತಾರೆ ಅಂತ. ಅದಕ್ಕಾಗಿ ಅವನು ಈ ಭೂಮಿ ಮೇಲೆ ಯೇಸುಸ್ವಾಮಿ ಹೆಸರೆತ್ತಿಕೊಂಡು ಪ್ರಾರ್ಥನೆ ಮಾಡುವಾಗ ಅನೇಕ ಶೋಧನೆಗಳು ತರ್ತಾನೆ. ಆ ಶೋಧನೆ ನಮ್ಮನ್ನ ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ನಾವು ಭಯ ಪಟ್ಟರೆ ಶೋಧನೆಗೊಳಗೋಗ್ತೀವಿ. ನಾವು ಅದರಲ್ಲಿ ಭಯಭ್ರಾಂತರಾಗಿದ್ರೆ ಮಾತ್ರವೇ ನಾವು ಸೋತೋಗ್ತೀವಿ. ಅವಾಗ ಅವನು ಜಯಿಸ್ತಾನೆ. ಇಹಲೋಕದ ಅಧಿಪತಿ ಜಯಿಸಲಿಕ್ಕೆ ನಾವಿಲ್ಲಿ ಅವಕಾಶಗಳನ್ನು ಕೊಡಬಾರದು. ಅದಕ್ಕೆ ಇವರು ಆ ಯಹೂದಿಗಳು, ಆ ಜನಗಳು ಏನ್ ಹೇಳ್ತಾರಂತೆ, ಯಹೂದ್ಯರ ಅಧಿಕಾರಿಗಳು ಪೇತ್ರ ಯೋಹಾನರನ್ನು ಹಿಡಿಸಿ ಯೇಸುವಿನ ಹೆಸರು ಎತ್ತಬಾರದು ಆಜ್ಞೆ. ಸರ್ಕಾರ ಒಂದು ಘೋಷಣೆ ಮಾಡ್ತದೆ, ಆಜ್ಞೆ ಘೋಷಣೆ ಮಾಡ್ತದೆ, ಹಿಂಗೆ ಇರಬೇಕು, ಹೀಗಿಂತ ಕಾನೂನು ಪಾಲಿಸ್ಬೇಕು ಅಂತ. ಆ ಆಜ್ಞೆಯನ್ನ ಇವ್ರಿಗೆ ಅದನ್ನ ಯಾವುದು ಕೇರ್ ಮಾಡಲಿಲ್ಲ. ಪೇತ್ರ ಯೋಹಾನರು, ಆಕಾಶ ಭೂಮಿ ಉಂಟು ಮಾಡಿದ ದೇವರು ನನ್ನ ಪಕ್ಷದಲ್ಲಿ ಇರ್ಬೇಕಾದ್ರೆ ನೀವ್ ಯಾರು, ನನಗೆ ನೀವೆಷ್ಟು ಮಾತ್ರದವರು? ಮನುಷ್ಯ ಮಾಡಿರೋದಲ್ವಾ, ಕಾನೂನಲ್ಲ. ಹಾಲೆಲೂಯಾ. ಹಾಗಾಗಿ ದೇವರು ಕಾನೂನು ಮಾಡಿದ್ದಾರೆ ನಿಜ, ಆದ್ರೆ ದೇವರ ಕಾನೂನಿಗಿಂತ ಮೀರಿ ಮನುಷ್ಯ ಭಯಂಕರವಾದ ಅವ್ರಿಗೆ ಇಷ್ಟ ಬಂದ ರೀತಿ ಇವತ್ತು ತಿರುಗಿಸ್ಕೊಂಡಿದ್ದಾನೆ. ಇವತ್ತು ಒಂದು ಸರ್ಕಾರದಲ್ಲಿ ಒಂದು ಪದವಿಯನ್ನ ಪಡೆದುಕೊಳ್ಬೇಕಾದ್ರೆ ಅವರು ಪ್ರಮಾಣ ವಚನಗಳನ್ನ ಮಾಡ್ತಾರೆ. ಹಾಲೆಲೂಯಾ. ಆ ಪ್ರಮಾಣ ವಚನಗಳನ್ನ ಮಾಡಿದ್ರಲ್ಲೇ ಸರಿ, ಆದ್ರೆ ಅದ್ರ ಪ್ರಕಾರ ನಡೀತಾ ಇದ್ದಾರಾ? ಇಲ್ಲ. ಈಗ ಸರ್ಕಾರದಲ್ಲಿ ಒಂದು ಮಿನಿಸ್ಟ್ರಿ ಪೋಸ್ಟ್ ತಗೋಬೇಕಾದ್ರೆ ನಾನು 5 ವರ್ಷಗಳ ಕಾಲ ನೇಮ ನಿಷ್ಠೆಯಿಂದ ನಾನು ಈ ರಾಜ್ಯವನ್ನ ಆಳ್ತೇನೆ ಅಂತ ಹೇಳುವಾಗ 5 ವರ್ಷ ನಡೆಸ್ತಾರ ಅವರು. ಆ ರಸ್ತೆಗಳು ನೋಡಿದ್ರೆ ದೇವರೇ ಕಾಪಾಡಬೇಕು. ಪ್ರಯಾಣ ಮಾಡುವಂಥವ್ರು ಬೆಳಗ್ಗೆ ಹೋಗಿದ್ರೆ ಕರೆಂಟು ರಾತ್ರಿ ಬರುವುದಿಲ್ಲ, ಕೇಳಿದ್ರೆ ರೀಸನ್ ಇಲ್ಲ, ಅಲ್ಲಿ ವೈರ್ ಕಟ್ ಆಯ್ತು, ಇಲ್ಲಿ ವೈರ್ ಕಟ್ ಆಯ್ತು. ಹಾಲೆಲೂಯಾ. ಹಾಗಾಗಿ ಈ ರೀತಿಯಾಗಿ ದೇವರ ಕಾನೂನು ಬದ್ಧವಾಗಿದೆ. ಇವರೆಲ್ಲ ಹೀಗೆ ನೆನೆಸಿಕೊಂಡು
ನಾವು ಏನು ಪ್ರಾರ್ಥನೆ ಮಾಡಬೇಕು? ದೇವರೇ, ಇದು ಸ್ವಾಮಿ ಪೇತ್ರ ಯೋಹಾನರಿಗೆ ಈ ರೀತಿಯಾಗಿ ಮಾಡಿರುವಾಗ ದೇವರೇ, ನಮಗೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದಕ್ಕಾಗಿ ಸ್ವಾಮಿ, ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ನಿಮ್ಮ ಕರಗಳ ಒಪ್ಪಿಸಿಕೊಡ್ತೀನಿ. ಈ ಭೂಮಿ ಮೇಲೆ ಇರಬೇಕಾದ್ರೆ ಸ್ವಾಮಿ, ಸದಾಕಾಲ ನಿಮ್ಮ ನೆರಳಿನಲ್ಲಿ ಬದುಕಲಿಕ್ಕೆ ನಮಗೆ ಸಹಾಯ ಮಾಡ್ರಿ ದೇವರೇ. ನಿಮ್ಮ ನೆರಳಿನಲ್ಲಿ ಬದುಕಲಿಕ್ಕೆ ನನಗೆ ಸಹಾಯ ಮಾಡ್ರಿ ತಂದೆಯಾದ ದೇವರೇ ಅಂತ ಹೇಳಿ ನಾವು ಗಟ್ಟಿಯಾಗಿ ಪ್ರಾರ್ಥನೆ ಮಾಡಬೇಕು. ಗಟ್ಟಿಯಾಗಿ ಅಂದ್ರೆ ಕೂಗೋದಲ್ಲ, ನಮ್ಮ ಆತ್ಮದಿಂದ ನಾವು ಚಂಚಲ ಮನಸ್ಸು ಇಲ್ಲದೆ ಒಂದೇ ಮನಸ್ಸಿನಿಂದ ನಾವು ಸತ್ಯ ದೇವರನ್ನ ಆರಾಧನೆ ಮಾಡುವಾಗ ಆ ಪ್ರಾರ್ಥನೆ ಕೇಳಿ ಜಯವನ್ನು ಕೊಡುವಂತ ದೇವರಾಗಿರುತ್ತಾರೆ. ಅದಕ್ಕಾಗಿ ಕೆಳಗಡೆ ಎರಗುವರು ಜನಾಂಗಗಳವರು ವ್ಯರ್ಥ ಕಾರ್ಯಗಳಲ್ಲಿ ಯಾಕೆ ಯೋಚಿಸಿರು? ವ್ಯರ್ಥವಾದ ಕಾರ್ಯಗಳಲ್ಲಿ ಯಾಕೆ ಯೋಚನೆ ಮಾಡ್ತೀರಿ? ಉಪಯೋಗ ಆಗುವಂತ ಕಾರ್ಯಗಳಲ್ಲಿ ಯೋಚನೆ ಮಾಡ್ರಿ. ವ್ಯರ್ಥ ನೀವು ಮಾಡಕ್ ಯೋಚನೆಗಳೆಲ್ಲ ವ್ಯರ್ಥವಾದದ್ದೇ. ಏನೂ ಉಪಯೋಗ ಇಲ್ಲದ ಕಾರ್ಯಗಳಲ್ಲಿ ಯಾಕೆ ನೀವು ಆ ಚರ್ಚೆ ಮಾಡುತ್ತೀರಿ? ಹಾಲೆಲೂಯ. ಉಪಯೋಗ ಇರುವಂತದಂದ್ರೆ ಪ್ರಾರ್ಥನೆ, ದೇವರಿಗೆ ಮನವಿ ಮಾಡೋದು, ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡೋದು, ಇನ್ನೊಬ್ರ ಕಷ್ಟದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವುದು, ಅವರಿಗೋಸ್ಕರ ಎರಡು ಸಲ 3 ಸಲ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಆ ಗುಣಸ್ವಾಮಿ ಆ ಜನಾಂಗಗಳಿಗೆ ಬಿಡಿಸು ದೇವರೇ, ನಿನ್ನ ಮಕ್ಕಳಾದ ಸ್ವಾಮಿ ಇಂಥವರಿಗೆ ಸಹಾಯ ಮಾಡು ದೇವರೇ ಅಂತ ಪ್ರಾರ್ಥನೆ ಮಾಡುವುದು. ಇದು ವ್ಯರ್ಥವಾದ ಕಾರ್ಯ ಅಲ್ಲ ಇದು. ಅದಕ್ಕಾಗಿ ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕೇ ಹೊರತು ಇಲ್ಲಿ ನಾವು ವ್ಯರ್ಥವಾದ ಕಾರ್ಯಗಳನ್ನು ಯಾಕೆ ಯೋಚಿಸಿದರು? ಕರ್ತನಿಗೆ ಆತನು ಅಭಿಷೇಕಿಸಿದವನಿಗೂ ವಿರೋಧವಾದ ಭೂಪತಿಗಳು ಸನ್ನದ್ಧರಾಗಿ ನಿಂತರು. ಹಾಲೆಲೂಯ. ಈ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ ನಮ್ಮ ಬಳಿಗೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಯಾವಾಗ ನಾವು ನಂಬಿಕೊಂಡು ನಾವು ಪ್ರಿಯರಾದ ದೇವಜನರೇ, ನಾವು ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ನಮ್ಮ ಪ್ರಾರ್ಥನೆ ಸರಿಯಾದ ರೀತಿ ನಾವು ದೇವರಿಗೆ ಹೋಗುವಂಥ ಪ್ರಾರ್ಥನೆಯಾಗೇ ನಾವು ಮಾಡಬೇಕಾಗೇ ಹೊರತು ಈ ಲೋಕಕ್ಕೆ, ಈ ಭೂಮಿಗೆ ಸಂಬಂಧಪಟ್ಟವಾದ ಪ್ರಾರ್ಥನೆಗಳು ಇರಬಾರದು. ಯಾಕಂದರೆ ನೀವು ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಕೇಳಿ ನಾನು ಉತ್ತರವನ್ನು ಕೊಡ್ತೇನೆ, ನಾನು ನಿಮ್ಮನ್ನ ಬೆಳೆಸ್ತೇನೆ ಅಂತಾರೆ. ಹಾಲೆಲೂಯ. ಹಾಗಾಗಿ ಈ ಸಂದೇಶಕ್ಕಾಗಿ ನಾವು ಇವತ್ತು ಮುಕ್ತಾಯ ಮಾಡೋಣ. ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸು ಸ್ವಾಮಿ ನಿಮಗೆ ಮಹಿಮೆಯಾಗಲಿ. ಕೊಟ್ಟಂತ ಈ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೇನೆ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಸಹೋದರ ನೆನೆಸಿ ನಿಮ್ಮ ಕರೆದಿರ್ತೀನಿ. ಪ್ರಾರ್ಥನೆ ಕೇಳಿದ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡುತ್ತೇನೆ, ಜೀವೋಳ ಪರಲೋಕ ತಂದೆ. ಆಮೇಲೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರ ಆಶೀರ್ವದಿಸಲಿ. ಆಮೇಲೆ.